ಎಸ್ ಈಗ ಸಾಹಿಲ್ ನಮ್ಮ ಪ್ರತಿನಿಧಿ ಇದ್ದಾರೆ, ಪ್ರತಿನಿಧಿ ರಾಜೇಶ್. ಎಸ್, ವೆರಿ ಗುಡ್ ಮಾರ್ನಿಂಗ್ ರಾಜೇಶ್. ಈಗ ಬಹಳ ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರ. ಇನ್ನು ಮತ ಎಣಿಕೆಗೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಈ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಆಗಿದ್ಯಾ? ಸದ್ಯಕ್ಕೆ ಅಲ್ಲಿನ ಚಿತ್ರಣ ಯಾವ ರೀತಿ ಇದೆ ರಾಜೇಶ್? ಸಾಹಿತ್ಯ ಏನು ಈಗಾಗಲೇ ಹೇಳ್ದಂಗೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಿಜಕ್ಕೂ ಒಂದು ರೀತಿ ರಾಜ್ಯದ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೊಂದು ಕಾಂಗ್ರೆಸ್ನವ್ರಿಗೂ ದಿಕ್ಸೂಚಿ ಅಂತಾರೆ, ಹಾಗೇನೆ ಬಿಜೆಪಿಯವರು ಕೂಡ ಇದು ಮುಂದಿನ ದಿಕ್ಸೂಚಿಯನ್ನ ಮಾತ್ರ ಹೇಳ್ತಾ ಇದಾರೆ. ಆದ್ರೆ ಒಂದು ಇಲ್ಲಿ ಏನಂದ್ರೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತೇಳಿ ಸಾಕಷ್ಟು ಗೊಂದಲಗಳ ನಡುವೆ ಈ ಒಂದು ಚುನಾವಣೆ ನಡೆದಿದೆ. ಹೀಗಾಗಿ ಇಲ್ಲಿ ಯಾರು ಜಯದ ಮಾಲೆಯನ್ನು ಹಾಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈಗಾಗಲೇ ಏನು ಇವತ್ತು 8 ಗಂಟೆಗೆ ಮತ ಎಣಿಕೆ ಆರಂಭ ಆಗಲಿದೆ. ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಈಗ ಅಂಚೆ ಮತಗಳು ನೆಕ್ಸ್ಟ್ ಈ ಒಂದು ಮತ ಎಣಿಕೆ ಕಾರ್ಯ ಶುರುವಾಗಲಿದೆ. ಸಾಹಿತ್ಯ ಎಸ್, ಈಗ ರಾಜೇಶ್ ಬಹಳ ಮುಖ್ಯವಾಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಅಂತ ಹೇಳಿದ್ರಿ. ಅಂಚೆ ಮತಗಳ ಮತ ಎಣಿಕೆ ಶುರುವಾಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿಯ ಭದ್ರತೆಯನ್ನು ಒದಗಿಸಿದ್ದಾರೆ ಅಂತ? ಸಾಹಿತ್ಯ ಏನು ಕಳೆದ 1 ತಿಂಗಳ ಕಾಲ, ಹೆಚ್ಚು ಕಡಿಮೆ 1 ತಿಂಗಳ ಹತ್ರ ಈ ಒಂದು ಸ್ಟ್ರಾಂಗ್ ರೂಮ್ ನ ಪೊಲೀಸರು ಬಿಗಿ ಬಂದೋಬಸ್ತಿಂದ ಕಾದಿರ. ಈಗ 8 ಗಂಟೆ ಸುಮಾರಿಗೆ ಮತ ಎಣಿಕೆ ಶುರುವಾಗ್ತದೆ. ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಇದಾದ ನಂತರ ಮತ ಎಣಿಕೆ ಆರಂಭ ಆಗ್ತದೆ. ಅದಕ್ಕೂ ಮುಂಚೆ ಅಂಚೆ ಮತಗಳನ್ನ ಎಣಿಸ್ತಾರೆ. ಅದಾದ ನಂತರ ಮತ ಎಣಿಕೆ ಕಾರ್ಯಕ್ರಮ ನಡೀತಾರೆ. ಸಾಹಿತ್ಯ ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಬಹಳ ಮುಖ್ಯವಾಗಿ ಸಾಹಿಲ್, ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ನಾವು ಗಮನಿಸ್ತಾ ಹೋದ್ರೆ ಹಿಂದೆ ಇತ್ತು ಆ ಒಂದು ಸಂಪ್ರದಾಯವನ್ನು ಅನುಸರಿಸ್ತಾ ಬರ್ತಾ ಇದ್ರು. ಒಂದು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋರು. ಈಗ ಯಾರು ಅಲ್ಲಿ ಸ್ಥಾನವನ್ನು ಗಳಿಸಿರ್ತಾರೆ, ಯಾರು ಶಾಸಕರಾಗಿರ್ತಾರೆ, ಅದಾದ ನಂತರ ಅವರ ಫ್ಯಾಮಿಲಿಗೆ ಆ ಒಂದು ಕ್ಷೇತ್ರವನ್ನ ಸೀಮಿತಗೊಳಿಸ್ಬಿಟ್ಟಿದ್ರು. ಆದ್ರೆ ಈಗ ಆ ರೀತಿಯ ಚಿತ್ರಣ ಇಲ್ಲ. ನೀವು ಗಮನಿಸಬಹುದು, ಯಾವುದೇ ಕ್ಷೇತ್ರ ಆಗಿರಬಹುದು ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಈಗ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸಾಧನೆ ಒಂದು ಕಡೆ ಪ್ಲಸ್ ಆದ್ರೆ, ಅದರ ಜೊತೆಗೆ ಸಮರ್ಥ ಅವರ ವಿಚಾರ ಕೂಡ ಬಹಳ ಒಂದು ಜನರು ಯೋಚನೆ ಮಾಡ್ತಾರೆ. ಯಾಕೆಂತಂದ್ರೆ ನಮ್ಮನ್ನ ಆಳುವಂತಹ ನಾಯಕರು ಯಾವ ರೀತಿ ಇರಬೇಕಾಗತ್ತೆ ಅಂತ. ಇನ್ನು ದಾಸ ಕರಿಯಪ್ಪ ಅವರ ವಿಚಾರಕ್ಕೆ ಬರೋದಾದ್ರೂ ಕೂಡ, ದಾಸ ಕರಿಯಪ್ಪ ಅವರು ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಪ್ಲಸ್ ಏನು ಅಂತಂದ್ರೆ ಸಮರ್ಥ ಅವರ ವೀಕ್ನೆಸ್ ಏನಿದ್ದಾವೆ ಅದೆಲ್ಲವೂ ಕೂಡ ದಾಸ ಕರಿಯಪ್ಪ ಅವರಿಗೆ ಪ್ಲಸ್ ಆಗುತ್ತೆ. ಇನ್ನು ಮುಖ್ಯವಾಗಿ ನೀವು ಗಮನಿಸಬಹುದು, ಈಗ ಮುಸ್ಲಿಂ ಮತಗಳು ಯಾವ ರೀತಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ, ಅದೇ ರೀತಿಯಲ್ಲಿ ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 35,000 ಮತಗಳಿದ್ದಾವೆ, ಲಿಂಗಾಯತ ಮತಗಳು. ಮುಸ್ಲಿಮರಾದ ನಂತರ ಸೆಕೆಂಡ್ ನಿರ್ಣಾಯಕ ಒಂದು ಮತದಾನಗಳು ಯಾವುದು ಅಂತಾನೆ ಮುಸ್ಲಿಂ ವೋಟ್ಗಳು ಅಂತ ಹೇಳ್ತಾರೆ. ಮುಸ್ಲಿಂ ಆದ್ಮೇಲೆ ಲಿಂಗಾಯತರು ವೋಟ್ಗಳು ಅಂತ ಹೇಳ್ತಾರೆ. ಹಾಗಾಗಿ ಲಿಂಗಾಯತರು ಕೈ ಹಿಡಿಯೋ ಸಾಧ್ಯತೆಗಳು ಕೂಡ ಇದಾವೆ. ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತರು 35,000 ಓಟು ಅಂದ್ರೆ ಕಡಿಮೆ ಓಟ್ ಅಲ್ಲ. ಈಗ 35,000 ಓಟು ಕಾಂಗ್ರೆಸ್ ಬಂತು ಅಂತಂದ್ರೆ ಬಹಳ ಪ್ಲಸ್ ಆಗತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್. ಸೊ ಇನ್ನು ಸಾಹಿತ್ಯ ದಾಸ ಕರಿಯಪ್ಪನವರಿಗೆ ಒಂದು ತರಹದ ಭರವಸೆ ಏನು ಅಂತ ಕೇಳಿದ್ರೆ, ಈ ಬಾರಿಯಲ್ಲಿ ಮುಸ್ಲಿಮರ ಮುನಿಸು ಒಂದು ಕಡೆ, ಮತ್ತೊಂದು ಕಡೆ ಮುಸ್ಲಿಂ ರಾಜಕೀಯ ಪಕ್ಷನೇ ಅಂತ ಕರೆಸಿಕೊಳ್ಳುವ SDPI. ಈ SDPI ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತು, ಅಬ್ಸರ್ ಕೊಡ್ಲಿಪೇಟೆ. ಈಗ ಈ SDPIಗೆ ಯಾರ್ಯಾರು ಓಟ್ ಹಾಕ್ತಾರೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ. ಇದು ಬಿಟ್ಟರೆ ಹೌದು. ಸೊ ಅಲ್ಲಿ ಮತ ವಿಭಜನೆ ಆಗುವಂತ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ಸಿಗೆ ಹೋಗುವ ಓಟ್ಗಳೇ SDPIಗೆ ಹೋಗ್ತವೆ. ಹಂಗಿದ್ದಾಗ ಇಲ್ಲಿ ಲಾಭ ಪಡ್ಕೊಳ್ಳೋದು ಯಾರು? ದಾಸ ಕರಿಯಪ್ಪ. ಹೌದು, ಬಿಜೆಪಿ. ಕೆಲವರು ಹೇಳ್ತಾರೆ ದಾಸ ಕರಿಯಪ್ಪ ಹೊಸ ಮುಖ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಂದ ಬಂದವರು, ಹಾಗಾಗಿ ತಕ್ಷಣಕ್ಕೆ ಅವರನ್ನ ಗೆಲ್ಲಿಸೋದಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಆದ್ರೆ ದಾಸ ಕರಿಯಪ್ಪನವ್ರಿಗೊಂದು ಪ್ಲಸ್ ಪಾಯಿಂಟ್ ಇದೆ. ಅಲ್ಲಿ ಕಾಂಗ್ರೆಸ್ಸಿಗೆ ಬರುವಂತಹ ಸಾವಿರಾರು ಓಟುಗಳು SDPIಗೆ ಡೈವರ್ಟ್ ಆದಾಗ ಬಿಜೆಪಿಯಲ್ಲಿ ಈಸಿಯಾಗಿ ಗಳಿಸುತ್ತೆ. ಬಿಜೆಪಿಗೆ ಬರುತ್ತೆ, ವಿಭಜನೆ ಆಗೋದಿಲ್ಲ. ಆದ್ರೆ ಕಾಂಗ್ರೆಸ್ನ ಓಟ್ಗಳು ಮಾತ್ರ ವಿಭಜನೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಮುಸ್ಲಿಂ ಮತಗಳೇ ವಿಭಜನೆ ಆಗೋ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾವೆ. ಯಾಕೆಂತಂದ್ರೆ ಈಗ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ಮುಸ್ಲಿಮಲ್ಲಿ ಇತ್ತು. ಬಹಳ ಪ್ರಮುಖವಾಗಿ ಈಗ ನೀವು ಕಾಂಗ್ರೆಸ್ ಪಕ್ಷವನ್ನ ಗಮನಿಸಬಹುದು. ಯಾವುದೇ ಬಾರಿ ಆಗಿರಬಹುದು, ಈಗ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ನಿಧನ ಆದ್ರು ಅಂತಂದ್ರೆ ಒಂದು ಸಂಪ್ರದಾಯವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕುಟುಂಬಕ್ಕೆ ಟಿಕೆಟ್ ಅನ್ನ ಮೀಸಲು ಮಾಡ್ಬಿಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಇತ್ತು. ಜೊತೆಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸಾಹಿಲ್. ಈ ವಾಡಿಕೆಗೆ ಈ ಬಾರಿ ತಿಲಾಂಜಲಿ ಇಟ್ರು ದಾವಣಗೆರೆ ದಕ್ಷಿಣದವರು. ನೀವು ಸಂಪ್ರದಾಯ ಅಂತೀರಿ, ವಾಡಿಕೆ ಅಂತೀರಿ, ನಿಮ್ಮಲ್ಲೊಂದು ಗುಣ ಅಂತೀರಿ. ಆ ಗುಣದ ಹೆಸರಿನಲ್ಲಿ ನೀವು ಸತ್ತವರ, ನಾನು ಈ ಪದ ನಿಂಗೆ ಬಳಸ್ತಾ ಇದ್ದೀನಿ, ಅಂದ್ರೆ ಸತ್ತವರ ಕುಟುಂಬದ ವ್ಯಕ್ತಿಗಳಿಗೆ ಸ್ಥಾನವನ್ನು ಕೊಟ್ಟು ನೀವು ಆ ವಾಡಿಕೆಯನ್ನು ಪೂರೈಸೋದು ಅಂತ. ಆದ್ರೆ
ಆ ಕುಟುಂಬದಲ್ಲಿ ಒಬ್ಬ ಸಮರ್ಥವಾದ ನಾಯಕ ಇದ್ರೆ ಕೊಡಿ. ಹೌದು, ಸಮರ್ಥವೇ ಇಲ್ಲದಿದ್ದಂತಹ ಸಮರ್ಥಗಳಿಗೆ ನೀವು ಯಾಕೆ ಈ ಬಾರಿ ಅವಕಾಶ ಕೊಟ್ರಿ ಅಂತ ಹೇಳಿ ಅಲ್ಲೊಂದಷ್ಟು ಜನ ವಿರೋಧತೆಯನ್ನು ವ್ಯಕ್ತಪಡಿಸಿದ್ರು. ಸೊ ದಾವಣಗೆರೆ ದಕ್ಷಿಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಸಾಹಿತ್ಯ, ಒಂದು ವೇಳೆ ಈ ಬಾರಿ ಲೆಕ್ಕಾಚಾರಗಳು ಕಾಂಗ್ರೆಸ್ಸಿನ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆದ್ರೆ ಮುಂದೆ ಎಂದೂ ಕೂಡ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡೋದಿಲ್ಲ ಕಾಂಗ್ರೆಸ್. ಮತ್ತೆ ಭದ್ರಕೋಟೆ ಛಿದ್ರ ಆಗ್ಬಿಡುತ್ತಲ್ಲ ಸಾಹಿಲ್. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಪ್ರಬಲವಾಗಿ ಸ್ಥಾಪನೆ ಮಾಡಿದಂತಹ ಕ್ಷೇತ್ರ ಯಾವುದು ಅಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈಗ ಏನಾದ್ರೂ ದಾಸ ಕರಿಯಪ್ಪ ಅವರು ಅಲ್ಲಿ ಗೆಲುವನ್ನ ಸಾಧಿಸಿದ್ರೆ ಇನ್ನ ಅಲ್ಲಿ ಒಂದು ಅಸ್ತಿತ್ವವನ್ನ ಕಳ್ಕೊಂಡಂಗಾಗುತ್ತೆ ಕಾಂಗ್ರೆಸ್ ಅವರು. ಯಾಕೆಂತಂದ್ರೆ ಈಗ ಭದ್ರಕೋಟೆಯನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಬೇರೆ ಕ್ಷೇತ್ರಗಳನ್ನ ಹೆಂಗ್ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ? ಈಗ ಇವ್ರು ಆಲ್ರೆಡಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮುಂಬರುವಂತ ಎಲೆಕ್ಷನ್ಗೆ ಈಗ್ಲಿಂದಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗಿರುವಂತ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು ಹಿಂದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಒಂದು ವೇಳೆ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಏನಾದ್ರೂ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಏನಾದ್ರೂ ಬಿದ್ರೆ, ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಇವೆರಡರಲ್ಲೂ ಕೂಡ ಏನಾದ್ರೂ ಬಹುದೊಡ್ಡ ಹೊಡೆತ ಏನಾದ್ರೂ ಬಿದ್ರೆ ಮುಂದೆ ಚುನಾವಣೆ ಫೇಸ್ ಮಾಡೋದು ಕಾಂಗ್ರೆಸ್ಗೆ ಬಹಳ ಕಷ್ಟ ಆಗುತ್ತೆ. ಅದರ ಜೊತೆಗೆ ಏನಾದ್ರೂ ಬಿಜೆಪಿ ಗೆಲುವು ಸಾಧಿಸಿದ್ರೆ ಬಿಜೆಪಿ ಅವರಿಗೆ ಒಂದು ರೀತಿ ಮುಂಬರುವಂತಹ ಎಲೆಕ್ಷನ್ ನ ಫೇಸ್ ಮಾಡ್ಲಿಕ್ಕೆ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಈಗ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವೊಂದಿಷ್ಟು ವಿರೋಧ ಅಲೆಗಳು ಕೂಡ ಇದಾವೆ ಕಾಂಗ್ರೆಸ್ ವಿರುದ್ಧವಾಗಿ, ಜೊತೆಗೆ ಬಿಜೆಪಿ ಅವರ ವಿರುದ್ಧವಾಗೂ ಅಷ್ಟೇ. ಜನರು ಸಾಕಾಗಿ ಹೋಗಿದ್ದಾರೆ ನಿಜ ಹೇಳ್ಬೇಕಂತಂದ್ರೆ. ಯಾಕೆಂತಂದ್ರೆ ಕೇವಲ ಗ್ಯಾರಂಟಿಗಳು ಕೊಟ್ರೆ ಸಾಕಾ, ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ ಅಂತ ಈಗ ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಾವು ಎಲೆಕ್ಷನ್ ಬಗ್ಗೆ ಏನೇ ಮಾತನಾಡಬಹುದು ಅಥವಾ ಈ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ಬಹಳ ಮುಖ್ಯ ಆಗ್ತಾರೆ. ಅಭ್ಯರ್ಥಿಗಳು ಈಗ ಒಂದು ವೇಳೆ ಗೆಲುವನ್ನ ಸಾಧಿಸಿದ ನಂತರ ಜನರ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಲಿಸ್ತಾರೆ? ಯಾಕೆಂದ್ರೆ ಎಷ್ಟೋ ಶಾಸಕರು ನೀವು ನೋಡಿರಬಹುದು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಈಗ ಸದ್ಯಕ್ಕೆ ಅಂತ. ದೆಹಲಿ ಯಾತ್ರೆ ಕೈಗೊಳ್ತಾರೆ, ಸಚಿವ ಸಂಪುಟ ಪುನರಚನೆ ಬಗ್ಗೆ ಮಾತನಾಡ್ತಾರೆ, ಆದ್ರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ ಯಾರು ಕೂಡ ಮಾತನಾಡೋದಿಲ್ಲ. ಅದೊಂದು ಇಲ್ಲಿ ಬಹಳ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಒಂದು ನೋವು ಜನಸಾಮಾನ್ಯರಿಗೆ. ಇನ್ನೊಂದು, ಈ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿಯನ್ನು ನಡೀತಾ ಇದೆಯೋ ಇದು ಇನ್ನೂ ತೀವ್ರತೆಯಿಂದ ನಡಿಬೇಕಾಗಿತ್ತು. ಆದ್ರೆ ಬೈ ಎಲೆಕ್ಷನ್ ರಿಸಲ್ಟ್ ಇರೋ ಕಾರಣಕ್ಕೋಸ್ಕರ ಮಾತ್ರ ಹೋಲ್ಡ್ ಮಾಡಿದ್ದಾರೆ ಅಷ್ಟೇ. ಕ್ಯಾಬಿನೆಟ್ ರೀಶಫಲ್ ಇನ್ನೂ ತೀವ್ರತೆಯಲ್ಲಿ ನಡಿಬೇಕಾಗಿತ್ತು ಬಿಕಾಸ್ ಆಫ್ ಈ ಬೈ ಎಲೆಕ್ಷನ್ ರಿಸಲ್ಟು. ಸೊ ಈ ಕಾರಣಕ್ಕೋಸ್ಕರ ಸ್ವಲ್ಪ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಈ ಕಾಂಗ್ರೆಸ್ ಬಂಗಲೆಯಲ್ಲಿ ಕಾಳಗ ದೊಂಬಿ ಗಲಾಟೆಗಳು ಕಡಿಮೆ ಆಗಿದ್ದಾವೆ. ಇನ್ನು ನಾವು ಈ ದಾವಣಗೆರೆ ದಕ್ಷಿಣದ ರಿಸಲ್ಟ್ ಈಗಾಗಲೇ ಕಾಂಗ್ರೆಸ್ಸಿಗೆ ಗೊತ್ತಿದ್ದಂಗೆ ಕಾಣ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ನೀವು ನೋಡಿದ್ದೀರಿ MLC ಜಬ್ಬಾರ್ರನ್ನ ಅಮಾನತು ಮಾಡ್ತು ಕಾಂಗ್ರೆಸ್. ಒಬ್ಬ ಮುಸ್ಲಿಂ ನಾಯಕ ಅಲ್ರಿ, ನಿಮ್ಮ ಪಕ್ಷಕ್ಕೆ ಸೇತುವೆ ತರ ಇರ್ತಕ್ಕಂಥ ಒಂದು ಸಮುದಾಯದ ಸ್ಥಳೀಯ ನಾಯಕರನ್ನ ನೀವು ಮನೆ ಕಳಿಸ್ತೀರಿ ಅನ್ನೋದಾದ್ರೆ 2028ಕ್ಕೆ ಎಲೆಕ್ಷನ್ ಬರೋದಿಲ್ವಾ? ಆಗ ಈ ಸಮುದಾಯ ನಿಮಗೆ ಬೇಡವಾ? ರಾಜ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗಳಿದಾವೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್. ಆ ಸಂದರ್ಭದಲ್ಲಿ ಈ ಕಮ್ಯುನಿಟಿ ನಿಮ್ಮ ಪಕ್ಷಕ್ಕೆ ವೋಟ್ ಹಾಕೋದು ಬೇಡವಾ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳಿದಾವೆ.